ಮತ್ತೊಂದು ಕಡೆ ಅಮಿತ್ ಶಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೊದಲ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ, ಮೊದಲ ಪ್ರತಿಕ್ರಿಯೆ. ಸ್ಫೋಟದ ಸ್ಥಳದಲ್ಲಿ ಎಲ್ಲಾ ರೀತಿಯಾದಂತ ತನಿಖೆ ನಡೀತಾ ಇದೆ. NIA, NSG ತಂಡ ಕೂಡ ಪರಿಶೀಲನೆ ನಡೆಸ್ತಾ ಇದೆ. ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ನಾನು ಸ್ಫೋಟದ ಸ್ಥಳಕ್ಕೆ ಹೋಗ್ತೀನಿ, ಅಷ್ಟೇ ಅಲ್ಲ ಆಸ್ಪತ್ರೆಗೆ ತೆರಳಿ ಗಾಯಾಳುಗಳನ್ನ ವಿಚಾರಿಸ್ತೀನಿ ಅಂತಾನು ಹೇಳಿದ್ದಾರೆ. ಜೊತೆಗೆ I-20 ಕಾರ್ನಲ್ಲೇ ಆಗಿರುವಂತ ಬ್ಲಾಸ್ಟ್ ಇದು ಅಂತ ಕೂಡ ಅಮಿತ್ ಶಾ ಹೇಳಿದ್ದಾರೆ. ಅಧಿಕೃತವಾಗಿ ಕೇಂದ್ರದ ಗೃಹ ಸಚಿವರೇ ಬ್ಲಾಸ್ಟ್ ಆದಂತ ಕಾರಣ ವಿಚಾರವಾಗಿ ಮಾಹಿತಿ ಕೊಟ್ಟಿದ್ದಾರೆ. शाम करीब 7 बजे दिल्ली में लाल किले के पास सुभाष मार्ग ट्रैफिक सिग्नल पर I-20 हुंडई गाड़ी में एक ब्लास्ट हुआ है। ब्लास्ट के कारण आसपास की कुछ गाड़ियां और कुछ मार्ग पर जा रहे लोग भी इंजर्ड होने के समाचार हैं। प्राथमिक सूचना जो मिली है उसमें कुछ लोग हताहत भी हुए हैं। ब्लास्ट की सूचना आते ही 10 मिनट में दिल्ली क्राइम ब्रांच, दिल्ली स्पेशल ब्रांच की टीमें स्पॉट पर पहुंची है। NSG और NIA की टीम FSL के साथ अभी गहन जांच करने का शुरू किया है। आसपास के स्थान के सभी CCTV कैमरा और बाकी सब चीज़ों की जांच के आदेश दे दिए गए हैं। मेरी CP दिल्ली से भी बात हुई है, स्पेशल ब्रांच के इंचार्ज से भी बात हुई है। CP दिल्ली और स्पेशल ब्रांच के इंचार्ज स्पॉट पर मौजूद हैं। हम सभी संभावनाओं को तराश रहे हैं और सभी संभावनाओं को ध्यान में रखकर इसकी गहन जांच की जाएगी। सभी ऑप्शन की तुरंत जांच होकर नतीजा जो आएगा जांच हम जनता के सामने रखेंगे। मैं कुछ ही देर में स्पॉट पर भी जा रहा हूं और अस्पताल में भी मैं तुरंत जाऊंगा। आज शाम ಹೇಗೆ ಅಮಿತ್ ಶಾ ಕೂಡ ಕೆಲವೇ ಕ್ಷಣಗಳಲ್ಲಿ ಘಟನಾ ಸ್ಥಳಕ್ಕೆ ಹೋಗ್ತೀನಿ, ಜೊತೆಗೆ ಆಸ್ಪತ್ರೆಗೆ ಹೋಗ್ತೀನಿ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಸಂಗತಿ ಅಂತ ಅಂದರೆ, ದೇಶದ ಹಲವೆಡೆ ಈ ರೀತಿಯಾದಂಥ ಸ್ಫೋಟಕಗಳಿಗೆ ಏನಾದರೂ ಅಕಸ್ಮಾತ್ ಇದೇನಾದರೂ ಉಗ್ರ ಕೃತ್ಯನೇ ಆಗಿದ್ರೆ, ಈ ಥರದ ಸ್ಫೋಟ ಸಂಭವಿಸುವಂಥ ನಿಟ್ಟಿನಲ್ಲಿ ಅಥವಾ ಎಸಗುವಂಥ ನಿಟ್ಟಿನಲ್ಲಿ ಏನಾದ್ರು ಪ್ಲಾನ್ ಆಗಿದೆ. ಯಾಕಂತ ಅಂದರೆ ಉಗ್ರರು, ನೀವು ತೀರಾ ಮುನ್ಮನೆ ತಾನೇ ಕೆಲವು ದೃಶ್ಯಾವಳಿಗಳನ್ನು, ಪರಪ್ಪನ ಅಗ್ರಹಾರದಲ್ಲಿ ಕೂತಿರುವಂಥ ಉಗ್ರ ಕೂಡ ಸ್ಮಾರ್ಟ್ ಫೋನ್ ಇಟ್ಕೊಂಡು ಆತ ಮಾತಾಡಿಕೊಂಡು ನನ್ನ ಟೆಕ್ನಾಲಜಿ, ನಾನು ಸಣ್ಣಲಿಂದನೂ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡಿದ್ದೆ, ಈ ಥರದ ಆರಾಮಾಗಿ ಬಡಾಯಿ ಕೊಚ್ಕೊಂಡು ಮಾತನಾಡ್ತಾ ಇದ್ದಾನೆ ಅಂತ ಅಂದರೆ ಉಗ್ರರೆಲ್ಲ ಎಷ್ಟು ಸುರಕ್ಷಿತವಾದಂಥ ಸಂವಹನದಲ್ಲಿದ್ದಾರೆ ಅನ್ನುವಂಥದ್ದನ್ನು ನೀವು ಯೋಚನೆ ಮಾಡಿ. ಹಾಗಾಗಿ ಏನು ಬೇಕಾದರೂ ಆಗ್ಬೋದು, ಇದನ್ನು ಅಲ್ಲಗೆಳೆಯೋಕ್ಕಾಗಲ್ಲ. ಹಾಗಾಗಿ ಅಮಿತ್ ಶಾ ಭೇಟಿ ಹಿನ್ನೆಲೆ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಲಾಗ್ತಾ ಇದೆ. ಆಮೇಲೆ ಈ ಕ್ಷಣಕ್ಕೆ ಅಮಿತ್ ಶಾ ಸ್ಥಳಕ್ಕೆ ಹೋಗುವಂಥದ್ದು ಎಷ್ಟು ಸೂಕ್ತ ಅನ್ನುವಂಥ ಪ್ರಶ್ನೆ ಕೂಡ ಬರ್ಬೋದು. ಬಟ್ ಹೇಳಿ ಕೇಳಿ ಗೃಹ ಸಚಿವರು ಅದು ಅವರ ಸೇಫ್ಟಿನೋ ಅಥವಾ ಇನ್ನಿತರ ಮಾಹಿತಿ ಬಗ್ಗೆ ಅವ್ರಿಗೆ ಸಹಜವಾಗಿ ಮಾಹಿತಿ ಪಡ್ಕೊಂಡಿರ್ತಾರೆ. ಅಲ್ಲಿರುವಂಥ ಟೀಮ್ನಿಂದನೂ ಕೂಡ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿರ್ಬೋದು. ಒಂದು ಅವ್ರ ಭೇಟಿಗೆ ಸಂಬಂಧಪಟ್ಟಾಗೆ. ಎರಡನೇದು ಅಂತ ಅಂದರೆ ಈ ಟೈಮ್ನಲ್ಲಿ ಅಲ್ಲಿ ನಡೀತಾ ಇರುವಂಥ ತನಿಖೆಗೆ, ಅದಾದ ನಂತರದಲ್ಲಿ ಕೆಲ ಶೋಧ ಕಾರ್ಯಗಳು ಕೂಡ ನಡೀತಾ ಇದೆ. ಮೂರನೇದಾಗಿ ಗಾಯಾಳುಗಳನ್ನೆಲ್ಲ ಪತ್ತೆ ಹಚ್ಚೋದು, ಆಸ್ಪತ್ರೆಗೆ ದಾಖಲಿಸೋದು, ಈ ಕಾರ್ಯವೂ ಕೂಡ ನಡೀತಾ ಇದೆ. ನಾಲ್ಕನೇದಾಗಿ ಅಲ್ಲಿ ಸುರಳಿತ ಸಂಚಾರ ಕೂಡ ಇದೊಂದು ಸ್ಪಾಟನ್ನು ಹೊರತುಪಡಿಸಿ ಉಳಿದಂಥದಕ್ಕೆಲ್ಲ ಶುರು ಮಾಡಬೇಕಾಗುತ್ತೆ. ಈಗ ಗೃಹ ಸಚಿವರು ಹೋದಂಥ ಸಂದರ್ಭದಲ್ಲಿ ಇದಕ್ಕೆಲ್ಲ ಸ್ವಲ್ಪ ಏನಾದರೂ ಸಮಸ್ಯೆ ಆಗುತ್ತಾ ಅನ್ನುವಂಥದ್ದು ಕೂಡ ಸಹಜವಾಗಿ ಉದ್ಭವ ಆಗುವಂಥ ಪ್ರಶ್ನೆ. ಆದರೆ ನಾನು ಈಗ ತಾನೇ ಹೇಳಿದಾಗೆ ಈ ಘಟನೆಯ ತೀವ್ರತೆ ಏನಿದೆ, ಆಮೇಲೆ ಈ ಘಟನೆ ಸಂಬಂಧಪಟ್ಟ ಹಾಗೆ ಸ್ಪಾಟ್ನಿಂದಲೇ ಮಾಹಿತಿಯನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಖುದ್ದು ಕೇಂದ್ರ ಗೃಹ ಸಚಿವರೇ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಅವ್ರು ಘೋಷಣೆ ಕೂಡ ಮಾಡಿಬಿಟ್ಟಿದ್ದಾರೆ. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಹೋಗೋರಿದ್ದಾರೆ. ಸೊ ಗೃಹ ಸಚಿವರು ಹೋಗ್ತಾ ಇರುವಂಥ ಕಾರಣಕ್ಕಾಗಿ ಹೆಚ್ಚಿನ ಭದ್ರತೆಯನ್ನು ನಿಯೋಜಿಸಬೇಕಾದಂಥ ಸವಾಲು ಕೂಡ ಈಗ ಅಲ್ಲಿರುವಂಥ ಸೆಕ್ಯೂರಿಟಿ ಫೋರ್ಸಸ್ ಮೇಲಿದೆ. ಸೊ ಆ ಕಾರ್ಯದಲ್ಲಿ ಅವರೆಲ್ಲ ತಯಾರಿಯಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ದೆಹಲಿಯಲ್ಲಿ ಆಗಿರುವಂಥ ಈ ನಿಗೂಢ ಸ್ಫೋಟದಿಂದಾಗಿ ಮೃತಪಟ್ಟಿರುವವರ ಸಂಖ್ಯೆ 11ಕ್ಕೆ ಏರಿಕೆ ಆಗಿದೆ. ಗಾಯಾಳುಗಳ ಸಂಖ್ಯೆ 30ಕ್ಕೂ ಹೆಚ್ಚಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಾವಿನ ಸಂಖ್ಯೆ ಹೆಚ್ಚಾಗ್ಬೋದು ಅಂತೇಳಿ ಸ್ವತಃ ವೈದ್ಯರೇ ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ರು. ನಾನು ಆಗ್ತಾನೆ ಹೇಳಿದಾಗೆ ಕಳವಳ ಅನ್ನೋದ್ರ ಜೊತೆಗೆ ಅಸಹಾಯಕತೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಹೇಗೆ ಉಳಿಸ್ಕೊಳ್ಳೋದೇನು ಗೊತ್ತಾಗ್ತಾ ಇಲ್ಲ, ಭಾಳ ಮಂದಿ ಭಾಳ ಕ್ರಿಟಿಕಲ್ ಕಂಡೀಷನ್ ಇದ್ದಾರೆ ಇಲ್ಲಿ ಅನ್ನುವಂಥ ರೀತಿಯಾಗಿ. ಇದು ಆ ಸ್ಫೋಟದ ಭಯಾನಕತೆ ಹೇಗಿತ್ತು ಮತ್ತು ಎಷ್ಟೊಂದು ತೀವ್ರತೆ ಇತ್ತು ಅನ್ನುವಂಥದ್ದಕ್ಕೆ ಉದಾಹರಣೆಯಾಗಿದೆ.
ಹೊತ್ತಿ ಉರಿತಾ ಇರುವಂಥ ಕಾರುಗಳು, ದಟ್ಟವಾದಂಥ ಹೊಗೆ, ಛಿದ್ರ ಆಗಿರುವಂಥ ಮೃತದೇಹಗಳು, ರಕ್ತಸಿಕ್ತವಾಗಿ ಅಲ್ಲಿ ಓಡಾಡ್ತಾ ಇದ್ದಂಥ ಮಂದಿ, ಇದೆಲ್ಲ 6:50 ಹೆಚ್ಚು ಕಡಿಮೆ 7:15 ತನಕ ಆ ಸ್ಪಾಟ್ನಲ್ಲಿ ನಮಗೆ ನೋಡೋಕೆ ಸಿಕ್ಕಂಥ ಕೆಲ ಭಯಾನಕವಾದಂಥ ಸಂಗತಿಗಳು. ನಮ್ಮ ಪ್ರತಿನಿಧಿ ಮಹೇಶ್ ಕೂಡ ಸ್ಥಳದಲ್ಲೇ ಇದ್ದರು. ಅವರು ಕೂಡ ಆ ವಿಚಾರವನ್ನು ಹೇಳ್ತಾ ಇದ್ರು. ಜನನಿಬಿಡ ಪ್ರದೇಶದಲ್ಲಿ ಹೀಗೆ ಸಂಭವಿಸಿರುವಂಥ ಸ್ಫೋಟ ಯಾವ ರೀತಿಯಾದಂಥ ಭಯಾನಕತೆಯಿಂದ ಕೂಡಿತ್ತು ಅನ್ನುವಂಥ ವಿಚಾರವಾಗಿ ನಮಗೆಲ್ಲ ಭಾಳ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ರು. ನೀವು ಕೂಡ TV9ನಲ್ಲಿ ಆ ಸಂಗತಿಗಳನ್ನು ನೋಡಿರ್ತೀರಾ. ಬಟ್ ಈಗ ವಿಚಾರ ಅಂತ ಅಂದರೆ ರಾಷ್ಟ್ರ ರಾಜಧಾನಿಯಲ್ಲೇ ಸಂಭವಿಸಿರುವಂಥ ಈ ನಿಗೂಢ ಸ್ಫೋಟದ ಹಿನ್ನೆಲೆಯನ್ನು ಇಲ್ಲಿ ತನಕನೂ ಕೂಡ ಯಾವುದೇ ಉಗ್ರ ಸಂಘಟನೆ ಈ ದಾಳಿಯ ಹೊಣೆಯನ್ನು ಹೊತ್ತಿಲ್ಲ. ಭಾಳ ಕ್ವಿಕ್ಕಾಗಿ ಕೆಲವೊಂದು ಸಂದರ್ಭದಲ್ಲಿ ಉಗ್ರ ಸಂಘಟನೆಗಳು ದಾಳಿ ಆಗ್ತಾ ಇದ್ದ ಹಾಗೆ ಆ ದಾಳಿಯ ಹೊಣೆಯನ್ನು ಹೊರುತ್ತವೆ. ಬಟ್ ಇಲ್ಲಿ ತನಕನೂ ಕೂಡ ಆ ಥರದ್ದು ಯಾವುದೂ ಕೂಡ ಕಂಡು ಬಂದಿಲ್ಲ. ಜೊತೆಗೆ ಹಲವು ತನಿಖಾ ತಂಡಗಳಿಗೆ ಸಂಬಂಧಪಟ್ಟ ಹಾಗಿನ ಅಧಿಕಾರಿಗಳು ಸ್ಪಾಟ್ನಲ್ಲಿರುವಂಥದ್ದನ್ನು ಕೂಡ ನೀವು ನೋಡ್ತಾ ಇದ್ದೀರಾ.